ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತಿನ ಸೆಷನಲ್ಲಿ ಕಮೋಡಿಟಿ ಗೋಲ್ಡ್, ನ್ಯಾಚುರಲ್ ಗ್ಯಾಸ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮು ಗೋಲ್ಡು ಅಪ್ ಟ್ರೆಂಡ್ ಕೊಟ್ಟಿದೆ. ಸೊ 2480 ಕೊಟ್ಟಿದೆ ಟಾರ್ಗೆಟು. 2477ವರೆಗೂ ಹೋಗಿ ಆಮೇಲೆ ಡೌನ್ ಟ್ರೆಂಡ್ ಹೋಗಿದೆ. ಸೊ ನೆಕ್ಸ್ಟ್ ಮೂಮೆಂಟ್ ಆಫ್ ದಿ ಗೋಲ್ಡ್ ಏನಿರುತ್ತೆ ಆ್ಯಂಡ್ ಆಲ್ಸೋ ನ್ಯಾಚುರಲ್ ಗ್ಯಾಸ್ 10% ಡೌನ್ ಆಗುತ್ತೆ ಅಂತ ಹೇಳಿದೆ. ಆಲ್ಮೋಸ್ಟ್ 6% ಡೌನ್ ಆಗಿದೆ ಆ್ಯಂಡ್ ಇವಾಗ ರಿವರ್ಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಮೂಮೆಂಟ್ ಆಫ್ ದಿ ನ್ಯಾಚುರಲ್ ಗ್ಯಾಸ್ ಏನಾಗುತ್ತೆ, ಡೌನ್ ಟ್ರೆಂಡೇ ಕಂಟಿನ್ಯೂ ಆಗುತ್ತೆ, ಇಲ್ಲ ಅಪ್ ಟ್ರೆಂಡ್ ರಿವರ್ಸ್ ಆಗಿ ಅಪ್ ಟ್ರೆಂಡ್ ಹೋಗುತ್ತಾ? ಸೊ ಎವ್ರಿಥಿಂಗ್ ಐ ವಿಲ್ ಬಿ ಡಿಸ್ಕಸಿಂಗ್ ಇನ್ ದಿಸ್ ಸೆಷನ್. ಐ ವಿಲ್ ಬಿ ಶೇರಿಂಗ್ ದಿ ಸ್ಕ್ರೀನ್. ನ್ಯಾಚುರಲ್ ಗ್ಯಾಸ್ ಡೌನ್ ಟ್ರೆಂಡ್ ಆಲ್ಮೋಸ್ಟ್ 1.918ವರೆಗೂ ಹೋಗಿದೆ. ಸೊ ನಾವು 2.0723. ಸೊ ಇಲ್ಲಿ ಏನೋ ಸೆಲ್ ಅನಾಲಿಸಿಸ್ ಪೋಸ್ಟ್ ಮಾಡಿದ್ದು. ಸೊ ಆಲ್ಮೋಸ್ಟ್ 6% ಡೌನ್ ಆಗಿತ್ತು. ಸೊ ಇವಾಗ ನೋಡಿ, ಆ್ಯಕ್ಚುಲಿ ಮತ್ತೆ ಇದು ಟ್ರಯಾಂಗಲ್ ಪ್ಯಾಟರ್ನ್ ಇದೆ ಅಲ್ವಾ? ಸೊ ದಿಸ್ ಸೈಡ್ ಆ್ಯಕ್ಚುಲಿ ನೆಕ್ಸ್ಟ್ ಈ ಕಡೆ ಬ್ರೇಕ್ಔಟ್ ಕನ್ಫರ್ಮೇಷನ್ ಆಯಿತು ಅಂತಂದರೆ ನೆಕ್ಸ್ಟ್ ಟಾರ್ಗೆಟ್ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ದಿ ಟಾರ್ಗೆಟ್ ಅಪ್ ಟು 2.2013. ಸೊ ಇಲ್ಲಿ ಸಸ್ಟೈನ್ ಆಗಲಿಲ್ಲ, ಮತ್ತೆ ಅದು ಸಪೋರ್ಟ್ ಲೈನ್ ಇದೆ ಅಲ್ವಾ? ಸೊ ಈ ಸಪೋರ್ಟ್ ಲೈನ್ ಪ್ರೈಸ್ ಏನಾರ ಡೌನ್ವರ್ಡ್ ಮೂವ್ಮೆಂಟ್ ಆಯಿತು ಅಂತಂದರೆ, ಸೊ ನಾವು 1.800ವರೆಗೂ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ ಇಲ್ಲೇ ಕನ್ಸಾಲಿಡೇಟ್ ಆಗಿ, ಅಥವಾ ಇದು ಏನು, ಈ ಲೈನ್ ಏನು ರೆಸಿಸ್ಟೆನ್ಸ್ ಲೈನ್ ಅಲ್ವಾ? ಸೊ ಇಲ್ಲಿ ಕನ್ಸಾಲಿಡೇಷನ್ ಆಗಿ ಅಪ್ ಟ್ರೆಂಡ್ ಕನ್ಫರ್ಮ್ ಆಯಿತು ಅಂತಂದರೆ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? 2.2000. ಓಕೆ, ಸೊ ಅಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ವ್ಯಾಲ್ಯೂ ಮತ್ತೆ ಈ ಸಪೋರ್ಟ್ ಲೈನ್ ಕೆಳಗೆ ಬಂದು ಕನ್ಫರ್ಮೇಷನ್ ಆಯಿತು ಅಂತಂದರೆ ನಾವು ಟಾರ್ಗೆಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? 1.8223. ಸೊ ಏನಾಗುತ್ತೆ ನೆಕ್ಸ್ಟ್? ಅಪ್ ಟ್ರೆಂಡ್ ಹೋಗುತ್ತಾ, ಇಲ್ಲ ಮತ್ತೆ ಇಲ್ಲಿ ಕನ್ಸಾಲಿಡೇಷನ್ ಆಗಿ ಕನ್ಫರ್ಮ್ ಆಯಿತು ಅಂತಂದರೆ ಅಪ್ ಟ್ರೆಂಡ್ ಹೋಗುತ್ತೆ. ಅಪ್ ಟ್ರೆಂಡ್ ಹೋದರೆ ಟಾರ್ಗೆಟು 2.2000 ಇರುತ್ತೆ. ಇಲ್ಲ ಅಂತಂದರೆ ಮತ್ತೆ ಪ್ರೈಸ್ ಈ ಸಪೋರ್ಟ್ ಲೈನ್ ಕೆಳಗೆ ಬಂತು ಅಂತಂದರೆ then we can able to expect a target up to 1.8200. ಸೊ ಇದು ನ್ಯಾಚುರಲ್ ಗ್ಯಾಸ್. ನೆಕ್ಸ್ಟ್ ಗೋಲ್ಡ್. ಲಾಸ್ಟ್ ಟೈಮ್ ಗೋಲ್ಡ್ ಎಲ್ಲಿ ಅನಾಲಿಸಿಸ್ ಮಾಡಿದ್ದು ಅಂತಂದರೆ ಇಲ್ಲಿ ಅರೌಂಡ್ 2400 ಇತ್ತು. 2400 ಹತ್ರ ಅನಾಲಿಸಿಸ್ ಪೋಸ್ಟ್ ಮಾಡಿದ್ದು. ಸೊ ಟಾರ್ಗೆಟು 2480 ಅಂತ ಕೊಟ್ಟಿದ್ದು. ಬಟ್ 2477ವರೆಗೂ ಹೋಗಿ ಆಮೇಲೆ ಅದು ಡೌನ್ ಟ್ರೆಂಡ್ ಮೂವ್ಮೆಂಟ್ ಆಗಿದೆ. ಡೌನ್ ಟ್ರೆಂಡ್ ಮೂವ್ಮೆಂಟ್ ಆಗಿ ಇವಾಗ ನೆಕ್ಸ್ಟ್ ಮೂವ್ಮೆಂಟ್ ಏನಾಗುತ್ತೆ, ಮತ್ತೆ ಡೌನ್ ಟ್ರೆಂಡ್ ಹೋಗುತ್ತಾ? ಸೊ ಈಗ ಪ್ರೆಸೆಂಟ್ಲಿ ಅದು ಕನ್ಸಾಲಿಡೇಷನಲ್ಲೇ ಇದೆ. ಬಿಟ್ವೀನ್ 2 ಟ್ರೆಂಡ್ ಲೈನ್ಸ್ ಮಧ್ಯ ಇದೆ ವ್ಯಾಲ್ಯೂ. ಸೊ ಅಪ್ ಟ್ರೆಂಡು ಕನ್ಫರ್ಮ್ ಆಗಿಲ್ಲ, ಡೌನ್ ಟ್ರೆಂಡು ಕನ್ಫರ್ಮ್ ಆಗಿಲ್ಲ ಅಲ್ವಾ? ಸೊ ಲೋವರ್ ಟೈಮ್ ಫ್ರೇಮ್ ಚೇಂಜ್ ಮಾಡ್ತಾ ಇದ್ದೀನಿ. ಸೊ 1 hour ಟೈಮ್ ಫ್ರೇಮ್ ತಗೊಳ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಏನಾಗ್ತಿದೆ? ಸೊ ವ್ಯಾಲ್ಯೂ ಅಪ್ ಸೈಡ್ ಹೋಗ್ತಾ ಇದೆ ಅಲ್ವಾ? ಸೊ ನೆಕ್ಸ್ಟ್ ಟಾರ್ಗೆಟ್ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? 2481 ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, 2008. ಸೊ ಸ್ಟಾಪ್ ಲಾಸ್ ಯಾವುದು ಇರುತ್ತೆ? 2378. 2378 ಇರುತ್ತೆ ಸ್ಟಾಪ್ ಲಾಸು. ಮತ್ತು ಟಾರ್ಗೆಟು 2481 ಇರುತ್ತೆ. ಸೊ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಎಷ್ಟು ಬರುತ್ತೆ ನೋಡಿ? ಇಲ್ಲಿ ಆಲ್ರೆಡಿ ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:5 ಇದೆ ಅಲ್ವಾ? ಸೊ 1% ನಾವು ರಿಸ್ಕ್ ತೊಗೊಂಡ್ರೆ 5% ಅಷ್ಟು ಟಾರ್ಗೆಟ್ ಪ್ರಾಫಿಟ್ ಬರುತ್ತೆ. ಸೊ ಅಕಸ್ಮಾತ್ ಇದು ಸ್ಟಾಪ್ ಲಾಸ್ ಹಿಟ್ ಆಯಿತು, ಡೌನ್ ಸೈಡ್ ಏನಾದರೂ ಮೂವ್ ಆಗ್ತಾ ಇದೆ ಅಂತಂದರೆ ನೆಕ್ಸ್ಟ್ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ರೀಟೆಸ್ಟ್ ಆಗುತ್ತೆ 2342. ಇನ್ನು ಯಾವುದು ಅಪ್ ಟ್ರೆಂಡ್ ಆಗಲಿ ಡೌನ್ ಟ್ರೆಂಡ್ ಆಗಲಿ ಬ್ರೇಕ್ಔಟ್ ಆಗಿಲ್ಲ. ಓಕೆ, ಕನ್ಸಾಲಿಡೇಷನಲ್ಲಿ ಇದೆ. ಸೊ ಬಟ್ ಲೋವರ್ ಟೈಮ್ ಫ್ರೇಮಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡ್ಕೋಬೋದು. ಓಕೆ, ಆ ಕನ್ಸಲ್ಟೇಷನ್ ಇದ್ದಾಗ ನಾವು ಪ್ರಾಫಿಟ್ ಬುಕ್ ಮಾಡ್ಬೋದು. ಸೊ ನಾವು ಇದ್ರ ಪ್ರಕಾರ ನೋಡಿ, ಲಾಸ್ಟ್ ಟೈಮು 2477ವರೆಗೂ ಹೋಗಿ ಡೌನ್ ಟ್ರೆಂಡ್ ಬಂದಿದೆ ಅಲ್ವಾ? ಡೌನ್ ಟ್ರೆಂಡ್ ಬಂದ ಮೇಲೆ ಸೊ ಮತ್ತೆ ಕಂಟಿನ್ಯೂ ಆಗಿ ಅದು ಇಲ್ಲಿ 2300ವರೆಗೂ ಹೋಗುತ್ತಾ?
ಇಲ್ಲ 2347 ವರೆಗೂ ಹೋಗುತ್ತಾ? ಇಲ್ಲ ಅಪ್ ಟ್ರೆಂಡ್ ಹೋಗುತ್ತಾ? ಅಪ್ ಟ್ರೆಂಡ್ ಅಂದ್ರೆ ಮತ್ತೆ 2480 ವರೆಗೂ ಹೋಗುತ್ತೆ. 4 ರೆಸಿಸ್ಟೆನ್ಸ್ ಲೈನ್ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ದೆನ್ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ಎ ಟಾರ್ಗೆಟ್ ಅಪ್ ಟು 2800. ಲಾಸ್ಟ್ ಟೈಮ್ ಹೇಳಿದೆ ಅಲ್ಲ, 2800 ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅನಾಲಿಸಿಸ್ ಆಫ್ ನ್ಯಾಚುರಲ್ ಗ್ಯಾಸ್ ಅಂಡ್ ಆಲ್ಸೋ ಗೋಲ್ಡ್. ಸೊ ನಿಮ್ಮ ಟ್ರೇಡಿಂಗ್ ಜರ್ನಿಗೆ ಈ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಹೆಲ್ಪ್ ಆಗ್ತಾ ಇದೆ ಅಂತಂದ್ರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. So if you want to learn technical analysis, we are conducting the online classes. You can contact us via Telegram channel link provided in the description box. Thank you.